ಮಧ್ಯಾಹ್ನದ ಊಟಕ್ಕೆ ಅಥವಾ ಮಕ್ಕಳಿಗೆ ಅಥವಾ ಆಫೀಸಿಗೆ ಹೋಗೋರಿಗೆ ಲಂಚ್ ಬಾಕ್ಸಿಗೆ ಹಾಕಲಿಕ್ಕೆ ಸೂಕ್ತ ಆಗಿರುವಂತಹ ರುಚಿಯಾದ ಪೆಪ್ಪರ್ ಮಶ್ರೂಮ್ ರೈಸ್ ಮಾಡೋ ವಿಧಾನನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 200 ಗ್ರಾಮ್ ಆಗುವಷ್ಟು, ಅಂದರೆ 1 ಪ್ಯಾಕ್ ಬರ್ತದಲ್ಲ ಬಟನ್ ಮಶ್ರೂಮ್, ಅದನ್ನು ಸಣ್ಣ ಸಣ್ಣಗೆ ಹೆಚ್ಚಿ ಹಾಕಿದ್ದೇವೆ. ಇಲ್ಲಿ ಇದನ್ನು 2 ನಿಮಿಷ ಹುರ್ಕೊಂಡು ನಂತರ 1/4 ಚಮಚ ಕಾಳುಮೆಣಸಿನ ಪುಡಿ, 1/4 ಚಮಚ ಉಪ್ಪು ಹಾಕಿ ಮತ್ತೆ ಪುನಃ 1 ನಿಮಿಷ ಹುರಿಬೇಕು. ಮಶ್ರೂಮಿನಲ್ಲಿರುವ ನೀರಿನ ಅಂಶ ಪೂರ್ತಿ ಒಣಗಲಿ, ಅಲ್ಲಿ ತನಕ ನಾವು ಇದನ್ನ ಹುರ್ಕೊಳ್ಬೇಕು. ನಂತರ ಇದನ್ನು ತೆಗೆದು ಒಂದು ಕಪ್ಪಿಗೆ ಅಥವಾ ತಟ್ಟೆಗೆ ಹಾಕಿಟ್ಕೊಳ್ಬೇಕು. ಇವತ್ತು ರೆಸಿಪಿನ ನನ್ನ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ. ಇದನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೇವೆ. ನಂತರ ಇದೇ ಬಾಣಲೆಯಲ್ಲಿ ನಾವು ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಿ ಹುರಿಲಿಕ್ಕಿದೆ. ಹಾಗಾಗಿ ಮತ್ತೆ 2 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೇವೆ. ಎಣ್ಣೆ ಬಿಸಿ ಆದಮೇಲೆ 1 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ ಹೆಸಲನ್ನು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಹುರ್ಕೊಳ್ಬೇಕು. ನಿಮಗೆ ತಿನ್ನುವಾಗ ಪಲಾವ್ ಥರ ನಿಮಗೆ ಎಲ್ಲ ತರಕಾರಿಗಳು ಬೇಕು ಅಂತಿದ್ರೆ ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕ್ಕೊಳ್ಬೋದು. ನಾನು ಕೆಲವೊಂದು ತರಕಾರಿಗಳನ್ನ ಮಾತ್ರ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಹುರಿದಾದ ಮೇಲೆ 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹುರಿದಿದ್ದೇನೆ. ಹಾಗೆಯೇ ಹಸಿ ಬಟಾಣಿ 3 ದೊಡ್ಡ ಚಮಚ, ಕ್ಯಾರೆಟ್ 3 ದೊಡ್ಡ ಚಮಚ, ಬೀನ್ಸ್ 3 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರೋದು. ಇವುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ, ಯಾಕಂದರೆ ಮಶ್ರೂಮ್ ಜಾಸ್ತಿ ಸಿಗಬೇಕು ತಿನ್ನುವಾಗ ಅಂಥೇಳಿ. 1-2 ನಿಮಿಷ ಇದನ್ನು ಹುರ್ಕೊಳ್ಬೇಕು. ತರಕಾರಿಗಳು ಸ್ವಲ್ಪ ಕ್ರಂಚಿಯಾಗಿ ಹಸಿಯಾಗಿ ಸಿಕ್ಕಿದರೆ ಒಳ್ಳೆಯದು ತಿನ್ನುವಾಗ. 1/4 ಚಮಚ ಕಾಳುಮೆಣಸಿನ ಪುಡಿ, ಅರ್ಧ ಚಮಚ ಉಪ್ಪು ಮತ್ತೆ ಹಾಕಿದ್ದೇನೆ. ಮಶ್ರೂಮ್ ಹುರಿಯುವಾಗನೂ ಕೂಡ ನಾವು ಹಾಕಿದ್ದೇವೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸುಲಭವಾಗಿ ಮಾಡ್ಬೋದು ಈ ಅನ್ನದ ಬಗೆನ. ಅನ್ನ ಮೊದಲೇ ಮಾಡಿಟ್ಕೊಂಡ್ರೆ ಸುಲಭದಲ್ಲಿ ಮಾಡ್ಬೋದು. ಹೆಚ್ಚುಳಿದ ಅನ್ನದಲ್ಲಿಯೂ ಕೂಡ ನೀವು ಇದನ್ನ ಮಾಡ್ಕೊಳ್ಬೋದು. 2.5 ಕಪ್ ಆಗುವಷ್ಟು ಅನ್ನ ಮಾಡಿರೋದು ಇದೆ, ಅದನ್ನು ಹಾಕಿದ್ದೇವೆ. ಅನ್ನ ಹಾಕಿದ ಮೇಲೆ ಅನ್ನದ ಕಾಳು ಆಗದೇ ಇರುವ ಹಾಗೆ ಮೆತ್ತಗೆ ಕಲಿಸ್ಕೊಳ್ಬೇಕು. ಅನ್ನ ಹಾಕಿ ಒಂದು ಸರಿ ಲೈಟಾಗಿ ಮಿಕ್ಸ್ ಮಾಡಿ ಹುರಿದ ಮಶ್ರೂಮನ್ನು ಕೂಡ ಹಾಕಿದ್ದಾರೆ ಇಲ್ಲಿ. ಹಾಗೆಯೇ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು 2-3 ದೊಡ್ಡ ಚಮಚ ಆಗುವಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕೊನೆಗೆ 1 ದೊಡ್ಡ ಚಮಚ ಲಿಂಬೆ ರಸ ಹಾಕಿದರೆ ಸಿಂಪಲ್ಲಾಗಿ ಬೇಗನೆ ಸುಲಭದಲ್ಲಿ ಈ ಅನ್ನದ ಬಗ್ಗೆ ರೆಡಿ ಆಗ್ತದೆ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನನಗೆ ಪರ್ಸ್ನಲಿ ಮಶ್ರೂಮ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಣಬೆ. ಯಾರಿಗೆ ಮಶ್ರೂಮ್ ಇಷ್ಟ ಆಗ್ತದೆ ಅವರು ಈ ವೆರೈಟಿನ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ನೀವು ಲಂಚ್ ಬಾಕ್ಸಿಗೆ ಇದನ್ನ ಹಾಕೋದಿದ್ರೆ ಹಾಗೇನೂ ತಿನ್ಬೋದು, ಅಥವಾ ಶೋರ್ಬಾ ಅಥವಾ ಬೇರೆ ಏನಾದರೂ ಕುರ್ಮಾ ಮಾಡಿದ್ದಿದ್ರೆ ಅದರ ಜೊತೆಗೂ ಕೂಡ ನೀವು ಇದನ್ನು ಬಡಿಸ್ಬೋದು. ತುಂಬಾ ಚೆನ್ನಾಗಿರ್ತದೆ, ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.